ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೆ ಕುರ್ಚಿ ಸಂಘರ್ಷ ಗರಿಗೆದರಿದೆಯಾ ಅನ್ನುವಂತಹ ಅನುಮಾನ ಮೂಡ್ತಿರುವಂಥದ್ದು. ಕಾರಣ ಇಷ್ಟೇ, ಸಂಕ್ರಾಂತಿ ಹತ್ತಿರವಾಗ್ತಿದ್ದಂತೆಯೇ ಸಿಎಂ ಡಿಸಿಎಂ ಬಣದಲ್ಲಿ ಹುರುಪು ಹೆಚ್ಚಾಗ್ತಿದೆ. ಅಧಿಕಾರ ಹಸ್ತಾಂತರ ಅನ್ನುವಂತಹ ಭ್ರಮೆಯ ನಿರೀಕ್ಷೆ ಏನಿತ್ತು ಡಿ ಕೆ ಶಿವಕುಮಾರ್ ಅವರ ಬಣದ್ದು, ಆ ಲೆಕ್ಕಾಚಾರದಲ್ಲೇ ಅವರು ಸಿದ್ದರಾಮಯ್ಯ ಅವರ ಬಣ ಪುನರ್ರಚನೆಯ ಚರ್ಚೆಯಲ್ಲಿ ಇದೆ. ಪುನರ್ರಚನೆಗೆ ಒಪ್ಪಿಗೆ ನೀಡುವ ತವಕದಲ್ಲಿ ಸಿದ್ದರಾಮಯ್ಯ ಅವರ ಬಣ ಕಾಯ್ತಾ ಕೂತಿದೆ. ಈ ಮಧ್ಯೆ ಬಳ್ಳಾರಿ ಗೋಲಿಬಾರ್ ಮತ್ತು ಹುಬ್ಬಳ್ಳಿಯ ವಿವಸ್ತ್ರ ಪ್ರಕರಣ ರಾಜಕೀಯ ಕಿಚ್ಚು ಹಚ್ಚಿಸಿರುವಂಥದ್ದು. ಪ್ರಮುಖ ಸುದ್ದಿಗಳು ಏನೆಲ್ಲ ಇದ್ದಾವೆ ಅದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೆಯ ಸುದ್ದಿ, ಕುರ್ಚಿ ಗೆಲ್ಲುವ ಬಗ್ಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಯುದ್ಧ ಗೆಲ್ಲುವ ಮಾತುಗಳನ್ನಾಡಿದ್ದಾರೆ. ಬುದ್ಧಿ ಇದ್ರೆ ಯುದ್ಧ ಗೆಲ್ತಾರೆ, ಗುಣ ಇದ್ರೆ ಹೃದಯ ಗೆಲ್ತಾರೆ, ತಾಳ್ಮೆ ಇದ್ರೆ ಜಗತ್ತನ್ನೇ ಗೆಲ್ತಾರೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆ ಅಷ್ಟೇ ಮುಖ್ಯ. ಒಂದು ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು, ಆಗ ಮಾತ್ರ ನಾಯಕರು ಅಂತ ಅನಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೀಗಂತ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮೆಸೇಜನ್ನು ಕೊಟ್ಟಿರುವಂಥದ್ದು ನೋಡಿ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಬುದ್ಧಿ ಇದ್ರೆ ಯುದ್ಧ ಗೆಲ್ತಾರೆ, ಗುಣ ಇದ್ರೆ ಹೃದಯ ಗೆಲ್ತಾರೆ, ತಾಳ್ಮೆ ಮುಖ್ಯ ಮನುಷ್ಯನಿಗೆ. ಒಂದು ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡೆಯುವವನು ನಾಯಕ ಅಂತ. ಯುದ್ಧ ಗೆದ್ದಿದ್ಯಾರು? ಒಬ್ರೇನಾ? ಹೃದಯ ಗೆದ್ದವರು ಯಾರು? ತುಂಬಾ ಸಿಂಪಲ್. ಇದೇ ವಿಜಯಪುರದಲ್ಲಿ ಕಾರ್ಯಕ್ರಮ ಆಗಿದೆ, ಹೃದಯ ಮತ್ತು ಯುದ್ಧ. ಎಕ್ಸಾಂಪಲ್, ಒಬ್ಬ ವಿಪಕ್ಷ ನಾಯಕ, ವಿಜಯಪುರದ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯ ಅಂತ ಕೂಗ್ತಾರೆ. ಆಗ ಶಿಳ್ಳೆ ಚಪ್ಪಾಳೆಯ ಒಂದು ನಿನಾದ ಮೊಳಗತ್ತೆ. ಆದರೆ ಅದೇ ವ್ಯಕ್ತಿ ಇನ್ನೊಬ್ಬರ ಹೆಸರನ್ನು ಹೇಳೋದೇ ಇಲ್ಲ. ನೀವು ಸಾಮಾನ್ಯರನ್ನೆಲ್ಲ ಶಾಸಕರ ಹೃದಯವನ್ನೇ ಗೆದ್ದಿಲ್ಲ ಅಂದರೆ ಏನರ್ಥ? ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗಿದ್ದು ವಿಜಯಪುರದಲ್ಲಿ ನಡೆದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಎದುರಲ್ಲೇ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ದಾನ ಧರ್ಮಕ್ಕೆ ಕೈ ಅಧಿಕಾರದಲ್ಲಿದ್ದರೆ ಚಂದ ಅನ್ನೋ ಅದೇ ಹಳೆ ಡೈಲಾಗನ್ನು ಮತ್ತೆ ಮತ್ತೆ ಬಿಡ್ತಿದ್ದಾರೆ. ತಾಳ್ಮೆಯ ಪಾಠವನ್ನು ಹೇಳ್ತಿದ್ದಾರೆ. ತಾಳ್ಮೆಯ ಪಾಠ ಮಾಡಿದವರು ಹೊಸದಾಗಿ ಗೆದ್ದಂತಹ ಮತ್ತೆ ಈ ಡಿ ಕೆ ಶಿವಕುಮಾರ್ ಅವರ ಬಣದ ಏನೋ ಸಂಧಾನಕಾರ ರೀತಿಯಲ್ಲಿ ದೆಹಲಿಗೆ ಒದಗಿ ಅವರನ್ನು ಅವರು ಬಟಾಬೈಲು ಮಾಡ್ಕೊಂಡಂಥವ್ರು ಯಾರೊಬ್ಬರೂ ನೆಕ್ಸ್ಟ್ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ಇನ್ಕ್ಲೂಡಿಂಗ್ ಶರತ್ ಬಚ್ಚೇಗೌಡ, ನಯನಾ ಮೋಟಮ್ಮ, ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್, ದೊಡ್ಡ ಪಟ್ಟಿನೇ ಇದೆ. ತಾಳ್ಮೆಯ ಪಾಠವನ್ನು ಹೊಸದಾಗಿ ಗೆದ್ದು ಬಂದಂತಹ ಶಾಸಕರಿಗೆ ಹೇಳಿಕೊಟ್ಟಿದ್ದಿದ್ರೆ ಪಾಪ ಅವರು ರಾಜಕೀಯವಾಗಿ ಇನ್ನಷ್ಟು ಮೇಲಕ್ಕೆ ಬೆಳೀತಾ ಇದ್ರು. ಮತ್ತೆ ಮನಸ್ಸು ಹೃದಯ ಗೆಲ್ಲೋದು ಹೇಗೆ? ನಾಯಕನಿಗೆ ಹೌದು ಕೊಟ್ಟ ಮಾತು ನಡೆಸಿಕೊಳ್ಳುವವನು ನಾಯಕ, ನಡವಳಿಕೆ ಸರಿಯಾಗಿರುವವನು ನಾಯಕ. ಸಿಎಂ ಲಿಂಗಪ್ಪ ಅವರು ಅವರದ್ದೇ ಜಿಲ್ಲೆಯವರು ಹೇಳಿದ್ದೇನು, ವಿ ಸೋಮಣ್ಣ ಅವರು ಇದೇ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಿದ್ದೇನು, ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳಿದ್ದೇನು. ಬಸನಗೌಡ ಪಾಟೀಲ್ ಯತ್ನಾಳ್ ಪದೇ ಪದೇ ಸಿದ್ದರಾಮಯ್ಯ ಅವರನ್ನು ಸೈದ್ಧಾಂತಿಕವಾಗಿ ವಿರೋಧಿಸ್ತಾ ಇದ್ರು. ಇವತ್ತು ವಿಜಯಪುರದಲ್ಲಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಎಷ್ಟರ ಮಟ್ಟಿಗೆ ಇನ್ನುಳಿದ ಪಕ್ಷಗಳಲ್ಲಿನ ನಾಯಕರ ಶಾಸಕರ ಹೃದಯ ಗೆದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇದರ ಅರ್ಥ ಪಾಪ ಡಿ ಕೆ ಶಿವಕುಮಾರ್ ಅವರು ಮೊದಲು ತಾವು ಗೆಲ್ಲಬೇಕಿದೆ. ಅವರದ್ದೇ ಕ್ಷೇತ್ರದ ಒಬ್ಬ ಮಾಜಿ ಶಾಸಕ ಮುಖಂಡ ಸಿಎಂ ಲಿಂಗಪ್ಪ ಅವರು ಅವ್ರ ಹೃದಯನೇ ಗೆದ್ದಿಲ್ಲ ಅಂದರೆ ಇನ್ನು ಕೊಡಗಿನಿಂದ ಕೋಲಾರದ ತನಕ, ಗುಲ್ಬರ್ಗದಿಂದ ಚಾಮರಾಜನಗರದ ತನಕ 135-137 ಶಾಸಕರಿದ್ದಾರೆ. ಅವರೆಲ್ಲರ ಬೆಂಬಲ ಇದ್ದರೆ ಅಷ್ಟೇ ಸಿ ಎಮ್ ಆಗೋಕ್ಕಾಗೋದು. ಯಾರೋ ಹೇಳಿದ್ದಾರೆ PR ಸ್ಟಂಟ್ ಇದೆ ನಮ್ಮ ಹತ್ರ, ನಾವು ಅಧಿಕಾರ ಹಂಚಿಕೆಯ ಭ್ರಮೆಯ ಒಂದು ಸ್ಟೋರಿಯನ್ನು ನರೇಟ್ ಮಾಡ್ತಿದ್ದೀವಿ ಅಂದುಬಿಟ್ರೆ ಅದು ಸಾಧ್ಯ ಆಗೋದಿಲ್ಲ. ಅದು ಸಿದ್ದರಾಮಯ್ಯ ಅವರ ಎದುರಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣದ ಒಂದು ಖಡಕ್ ಮೆಸೇಜ್. ಎರಡನೇ ಸುದ್ದಿ, ಮಾಜಿ ಸಚಿವ KN ರಾಜಣ್ಣ ಸಖತ್ ಆಕ್ಟಿವ್ ಆಗಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ರು. ಇದೀಗ ದೆಹಲಿಗೆ ಹೊರಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಮಾಜಿ ಸಚಿವ KN ರಾಜಣ್ಣ ಭೇಟಿಯಾಗಿ ಮಹತ್ವದ ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನ
ನಿವಾಸದಲ್ಲಿ ಸಭೆ ನಡೆಸಿದ್ದು ಭಾರೀ ಕುತೂಹಲ ಕೆರಳಿಸಿದೆ. ಇನ್ನು ಸತೀಶ್ ಜಾರಕಿಹೊಳಿ ಭೇಟಿ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ರಾಜಣ್ಣ ಭೇಟಿಯಾಗಿದ್ದಾರೆ. ಸಿದ್ದು ಅತ್ಯಾಪ್ತರಾಗಿದ್ರೂ ಸಂಪುಟದಲ್ಲಿ ಅವರು ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಯಾರು? ಮಹಾನಾಯಕ ರಾಜಣ್ಣ ಅವರು ಹೇಳಿದ್ರು. ಅಂಥದ್ದೇ ಹೇಳಿಕೆಯನ್ನು ರಮೇಶ್ ಜಾರಕಿಹೊಳಿ ಕೂಡ ಹೇಳಿದರು. ಇಬ್ಬರು ಕೂಡ ವಾಲ್ಮೀಕಿ ಸಮಾಜದ ಒಂದು ದಮನಿತ ಶೋಷಿತ ಸಮಾಜದ ನಾಯಕರು, ಜನರಲ್ ಆಗಿ ಗೆದ್ದು ಬಂದವರು ಇಬ್ಬರು ಕೂಡ ಇಂಪಾರ್ಟೆಂಟ್. ಇಂತಹ ಚರ್ಚೆಗಳ ಮಧ್ಯೆನೆ ನಾಗೇಂದ್ರ ಮತ್ತು ತಮ್ಮಿಂದ ತೆರವಾಗಿರುವ ಎರಡೂ ಸ್ಥಾನಗಳನ್ನು ST ಸಮುದಾಯಕ್ಕೆ ನೀಡಬೇಕು ಅಂತ KN ರಾಜಣ್ಣ ಅವರು ಒತ್ತಾಯಿಸಿದ್ದಾರೆ. ನೋ ಡೌಟ್, ತಪ್ಪೇನಿಲ್ಲ. ಇದರ ಮುಂದಿನ ಕಾರ್ಯತಂತ್ರದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿರುವಂಥದ್ದು. ನಿಜಕ್ಕೂ ಆ ಎರಡೂ ಹುದ್ದೆಗಳೇನಿದ್ದಾವೆ ಅದನ್ನು ಆ ಸಮಾಜಗಳಿಗೆ ಕೊಡಬೇಕು. ಹೌದು, ಅದನ್ನು ಬಿಟ್ಟು ಮತ್ತೊಬ್ರು ಯಾರೋ ಹೇಳಿದ್ರು, ಮತ್ತೊಂದು ಕಡೆಯಿಂದ ಪ್ರೆಷರ್ ಮಾಡಿಸಿದ್ರು ಅಂತ ಬೇರೆ ಸಮಾಜಗಳಿಗೆ ಕೊಟ್ಟರೆ ಅಹಿಂದ ಅಂತ ಸುಮ್ಮನೆ ಹೇಳ್ಕೊಂಬಂದು ಸರ್ಕಾರ ಮಾಡಿದಂತಹವರು ಸಾಮಾಜಿಕ ನ್ಯಾಯದ ತಕ್ಕಡಿ ಹಿಡಿದು ಅಧಿಕಾರ ಹಂಚಿಕೆ ಸಂದರ್ಭ ಬಂದಾಗ ಮತ್ತೆ ಬೆಣ್ಣೆ ಸುಣ್ಣಗಳನ್ನೇ ಬಳಿತಾ ಕೂತಿದ್ರೆ ಅನ್ಯಾಯ ಆಗತ್ತೆ. ಮುಂದಿನ ಚುನಾವಣೆಯಲ್ಲಿ ಸಮಸ್ಯೆ ಆಗತ್ತೆ. ಇದೇ BJP ರಾಮುಲು ಅವರನ್ನು DCM ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಅವಕಾಶ ಸಿಕ್ಕಿತ್ತು, ಮಾಡಿದ್ದಿದ್ರೆ ಆ ಸಮಾಜ ದೊಡ್ಡ ಮಟ್ಟದಲ್ಲಿ BJP ಜೊತೆಲಿ ಇರ್ತಿತ್ತು. ಇವತ್ತು ಕಾಂಗ್ರೆಸ್ ಜೊತೆಲಿ ಬರೋದಕ್ಕೆ ಕಾರಣ ಆಗಿದ್ದು BJP ಮಾಡಿಕೊಂಡ ದೊಡ್ಡ ಎಡವಟ್ಟು. ಹಾಗೆ ನೋಡಿದ್ರೆ 6 ಸ್ಥಾನ ದೊಡ್ಡ ಸಮಾಜ ಇಟ್ಕೊಂಡು KJP ಕಟ್ಟಿ 6 ಸ್ಥಾನ ಗೆದ್ದ ಯಡಿಯೂರಪ್ಪ ಅವರು ಸಣ್ಣ ಸಮಾಜ, ತುಂಬ ಅವ್ರಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡದೇನಲ್ಲ, ಅಂತಹ ಸಮಾಜ ಇಟ್ಕೊಂಡು 4 ಸ್ಥಾನ ಗೆದ್ದಂತಹ BSR ಕಾಂಗ್ರೆಸ್ನ ನಾಯಕ B ಶ್ರೀರಾಮುಲು ಏನು ಕಮ್ಮಿ ಇರಲಿಲ್ಲ, DCM ಮಾಡಬೇಕಿತ್ತು. ಅವರ ದೊಡ್ಡತನಗಳಿಗೆ ಸಾಮಾಜಿಕ ನ್ಯಾಯದ ಬದ್ಧತೆ ಇಲ್ಲದಿರೋ ಕಾರಣಕ್ಕೆ BJP 66ಕ್ಕೆ ಬಂದಿದೆ. ಒಂದು ವೇಳೆ ಅವತ್ತೇ ಆ ಕೆಲಸ ಮಾಡಿದಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ 15-18 ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಸಮಾಜದ ನಾಯಕರು ಗಟ್ಟಿಯಾಗಿ BJP ಜೊತೆಲಿ ನಿಂತ್ಕೊತಿದ್ರು. ಅಂಥದ್ದೇ ತಪ್ಪುಗಳನ್ನು ಕಾಂಗ್ರೆಸ್ ಮಾಡೋದಿಲ್ಲ ಅನ್ಸುತ್ತೆ. ಯಾಕಂದರೆ DCM ಪೋಸ್ಟ್ ಕೊಡುವ ಸಾಧ್ಯತೆಗಳಿದೆ ಅನ್ನೋ ಚರ್ಚೆಗಳು ನಡೀತಿದೆ. ಪುನರ್ರಚನೆಯ ಸಂದರ್ಭವೇ ಬಂದರೆ ಗೊತ್ತಿಲ್ಲ ಏನಾಗುತ್ತೋ. ಮೂರನೇ ಸುದ್ದಿ, ಮಾಜಿ ಸಚಿವ KN ರಾಜಣ್ಣ KPCC ಅಧ್ಯಕ್ಷ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ರಾಜಣ್ಣ, ಪಕ್ಷದ ಅಧ್ಯಕ್ಷಗಿರಿ ಕೊಟ್ರೆ ಮಂತ್ರಿ ಸ್ಥಾನ ಬಿಡ್ತೀನಿ ಎಂದು ಸಚಿವನಾಗಿದ್ದಾಗಲೇ ಹೇಳಿದ್ದೆ. ಈಗ ಬಿಡೋಕೆ ಯಾವುದೇ ಸ್ಥಾನ ಬಾಕಿ ಇಲ್ಲ. ನಾನು KPCC ಅಧ್ಯಕ್ಷನಾದರೆ ಪಕ್ಷ ಸಂಘಟನೆ ಮಾಡ್ತೀನಿ. ಹೈಕಮಾಂಡ್ಗೆ ಈ ಬಗ್ಗೆ ವಿಷಯ ತಿಳಿಸಿದ್ದೇನೆ. ಇವತ್ತಿಗೂ ನಾನು ಆಕಾಂಕ್ಷಿ, ಆದರೆ ವರಿಷ್ಠರ ಯೋಚನೆ ಏನಿದೆ ಅನ್ನೋದನ್ನು ನೋಡೋಣ ಅಂತ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, ಸಚಿವನಾದರೂ ಹೀಗೆ ಇರ್ತೀನಿ, ಇಲ್ಲ ನನಗೆ ಕೊಡ್ದಿದ್ರೂ ಪರವಾಗಿಲ್ಲ, ಆದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ. ಅಧಿಕಾರ ಯಾವತ್ತೂ ಕೂಡ ಹುಡುಕೊಂಡು ಹೋದವನಲ್ಲ, ಕೊಟ್ಟರೆ ಮಾಡ್ತೀನಿ ಅನ್ನೋ ಮೆಸೇಜನ್ನು KN ರಾಜಣ್ಣ ಅವರು ಕೊಟ್ಟಿರುವಂಥದ್ದು. ನೋಡಿ, ತುಂಬ ಸಿಂಪಲ್. KPCC ಪಟ್ಟ ಒಬ್ಬ ಅಹಿಂದ ವರ್ಗಕ್ಕೆ ಸಿಗಬೇಕು ಅನ್ನೋದು ಸಿದ್ದು ಬಣದ ಲೆಕ್ಕ. 2 ಹುದ್ದೆ ಒಬ್ಬರಿಗೆ ಅನ್ನೋದು ಕಾಂಗ್ರೆಸ್ಸಲ್ಲಿ ಯಾರಿಗೂ ಇಲ್ಲ. ಒಬ್ರಿಗೆ DK ಶಿವಕುಮಾರ್ ಅವರು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ಆ ಕಾರಣಕ್ಕೋಸ್ಕರನೇ ಈಗ ಪುನರ್ರಚನೆ ಅಂತಹ ಮತ್ತೊಂದು ಚರ್ಚೆಗಳೇನಾದರೂ ಆದರೆ, ಸಂಪುಟ ಪುನರ್ರಚನೆನೇ ಆದರೆ DCMಗಳ ಸಂಖ್ಯೆ ಹೆಚ್ಚಾಗುತ್ತೆ. KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಬರೋ ಸಾಧ್ಯತೆ ಇರುತ್ತೆ. ಅವರಿಗೆ ಕೊಡಿಸೋದಕ್ಕೋಸ್ಕರ ಇವರು ಕೂಡ ನಾನು ಆಕಾಂಕ್ಷಿ ಅಂತ ಒಂದು ಕಲ್ಲು ಹೊಡೆದಿರಬಹುದು. 4ನೇ ಸುದ್ದಿ, 2028ರ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿರುವ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಮತ್ತೆ ಎಂಟ್ರಿ ಕೊಡಲು ಪ್ಲಾನ್ ಮಾಡಿದ್ದಾರೆ. 2019ರ ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಅವರು ಪರಾಭವಗೊಂಡಿದ್ದರು. ಈ ನಡುವೆ ಇಲ್ಲಿಂದಲೇ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಇರಾದೆ ಅವರದ್ದಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಮಂಡ್ಯದಲ್ಲೇ ಮನೆ ಮಾಡಲು ಮುಂದಾಗಿದ್ದು ಮಂಡ್ಯ ಅಥವಾ ಮದ್ದೂರು ವಿಧಾನಸಭಾ ಕ್ಷೇತ್ರದ ಮೇಲೆ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ರಾಮನಗರಕ್ಕಿಂತ ಮಂಡ್ಯವೇ ಸುಲಭ ಎಂಬುದು JDS ಲೆಕ್ಕಾಚಾರವೂ ಆಗಿರುವ ಕಾರಣ ಮತ್ತೆ ಮಂಡ್ಯಕ್ಕೆ ಬರಲು ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ಧತೆ ನಡೆಸಿದ್ದಾರೆ. ಸದ್ಯ ಮಂಡ್ಯದಲ್ಲಿ ಮನೆ ಹುಡುಕಲು ಬೆಂಬಲಿಗರಿಗೆ ಸೂಚಿಸಿದ್ದು ವಾರಕ್ಕೊಮ್ಮೆ ಮಂಡ್ಯದಲ್ಲೇ ಉಳಿಯಲು ನಿರ್ಧರಿಸಿದ್ದಾರಂತೆ. ಈ ಹಿಂದೆ ವಾರಕ್ಕೊಮ್ಮೆ ಕ್ಷೇತ್ರಕ್ಕೆ ಬರುತ್ತೇನೆ ಎಂದು ಕುಮಾರಸ್ವಾಮಿ ಅವರು ಹೇಳಿದ್ರು. ಅಪರೂಪಕ್ಕೊಮ್ಮೆ ಮಾತ್ರ ಮಂಡ್ಯ ಜಿಲ್ಲೆಗೆ ಬರ್ತಿದ್ದಾರೆ. ಕೇಂದ್ರ ಸಚಿವ ಜವಾಬ್ದಾರಿ ಸ್ಥಾನ ಇಟ್ಕೊಂಡು ಅನಾರೋಗ್ಯದಿಂದ ವಾರಕ್ಕೊಮ್ಮೆ ಭೇಟಿ ಕೊಡಲು ಸಾಧ್ಯವಾಗ್ತಿಲ್ಲ. ಈಗ ಮಗನ ಮೂಲಕ ಜಿಲ್ಲೆ ಮೇಲೆ ಹಿಡಿತ ಸಾಧಿಸಲು ಕುಮಾರಸ್ವಾಮಿ ಅವರು ಕೂಡ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಪಾಪ ಬ್ಯಾಕ್ ಟು ಬ್ಯಾಕ್ ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ 3 ಕಡೆ ಸೋತ್ಬಿಟ್ರು. ಅವರ ಲಕ್ಕೋ ಅಥವಾ ಯಾಕಂದರೆ ಒಂದು ಸ್ಥಳೀಯವಾಗಿ ಕಾರ್ಯಕರ್ತರಲ್ಲ ಅವರು,
ಆಪ್ತರಕ್ಷಕರು, ಬಂಧುಗಳು, ಜಾತಿಯ ಜನ, ಕಾರ್ಯಕರ್ತರ ರೀತಿಯಲ್ಲಿ, ಕಟ್ಟಾಳುಗಳ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಕೇವಲ JDS ಅಲ್ಲೇ ಅನಿಸುತ್ತೆ, ಹಳೆ ಮೈಸೂರು ಭಾಗದಲ್ಲಿ. ಅಂತಹ ಶಕ್ತಿ ಇದ್ದರೂ ಕೂಡ ಲೋಕಸಭೆಯಲ್ಲಿ ಸೋಲ್ತಾರೆ, ವಿಧಾನಸಭೆಯಲ್ಲಿ ಸೋಲ್ತಾರೆ, ಎರಡು. ಹಾಗೆ ನೋಡಿದ್ರೆ ಈಗಲೂ ಮತ್ತೆ ಮತ್ತೆ ಕ್ಷೇತ್ರಗಳನ್ನು ಬದಲಿಸ್ತಿದ್ರೆ ಬೇರೆ ಮೆಸೇಜ್ ಹೋಗಬಹುದು. ಅಲ್ಲಿ ಈಗಾಗಲೇ ಸುಮಲತಾ ಅಂಬರೀಷ್ ಅವರು ಮದ್ದೂರಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಕೂತಿದ್ದಾರೆ, ಮಂಡ್ಯನೂ ಬೇಕು ಮತ್ತೊಬ್ಬರಿಗೆ, ಅವರ ಆಪ್ತನಿಗೆ ಅಂತ. ಇಂತಹ ಸಂದರ್ಭದಲ್ಲಿ ನಮಗೆ ಮೈತ್ರಿನೇ ಬೇಡ ಅಲ್ಲ ಅನ್ನೋ ಮೆಸೇಜನ್ನು ಕೊಟ್ಟಿರೋ ಸಂದರ್ಭದಲ್ಲಿ ಲೋಕಲ್ ಎಲೆಕ್ಷನ್ನಲ್ಲಿ BJP JDS ಮೈತ್ರಿ ಬೇಡ ಮಂಡ್ಯದಲ್ಲಿ ಅಂತ ನಾರಾಯಣಗೌಡರು ಮತ್ತು ಸುಮಲತಾ ಅವರು. ಮತ್ತೊಮ್ಮೆ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಯುದ್ಧವೇ ಬಂದ್ಬಿಟ್ರೆ ಪಾಪ ಇನ್ನೊಂದು ಸಲ ಅವರಿಗೆ ಸಮಸ್ಯೆ ಆಗ್ಬಿಡುತ್ತೋ ಏನೋ, ಅಷ್ಟರ ಮಟ್ಟಿಗಿನ ಒಂದು ಚರ್ಚೆ ನಡೀತಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲೇ ಇನ್ನೊಂದು ಸಲ ಸ್ಪರ್ಧೆ ಮಾಡಿದ್ರೆ ಕಳೆದ ಚುನಾವಣೆಯ ಸೋಲಿನ ಸಿಂಪತಿ ಅವರಿಗೆ ಲಾಭ ತಂದು ಕೊಡಬಹುದು. ಇಲ್ಲಾಂದರೆ ಮತ್ತೊಂದು ಸಲ ಅಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಹೋಗ್ತಾರೆ, ಎಲ್ಲಿ ಗೆಲ್ತೀವೋ ಅಲ್ಲಿಗೆ ಸಾಧ್ಯ ಆಗುತ್ತೆ, ಅಲ್ಲಿಗೆ ಹೋಗ್ತೀವಿ ಅಂದರೆ ಅವ್ರ ನಾಯಕರು ಹೇಗಾಗ್ತಾರೆ? ಪಾಪ 3 ಸಲ ಸೋತಿದ್ದಾರೆ, ಇನ್ನೊಂದು ಸಲ ಸೋಲ್ತಾರೋ ಗೆಲ್ತಾರೋ, ಅವ್ರಿಗೆ ಒಂದೇ ಕಡೆ ನಿಲ್ಲುವಂತಹ ಪ್ರಯತ್ನಗಳು, ಅವರ ಶ್ರಮ ಹಾಕ್ಬಿಟ್ರೆ ಖಂಡಿತ ಅವಕಾಶ ಆಗಬಹುದು ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ. ರಾಮನಗರಕ್ಕಾದರೆ ಅವ್ರಿಗೆ ಯಾವ ತೊಂದರೆನೂ ಇರೋದಿಲ್ಲ, ಯಾರೂ ಮೈತ್ರಿಗೆ ಅಡ್ಗಾಲ ಹಾಕೋದಿಲ್ಲ, ಆರಾಮಾಗಿ ಈಸಿಯಾಗಿ ಮುಗಿಬಹುದು. 5ನೇ ಸುದ್ದಿ, DCM DK ಶಿವಕುಮಾರ್ ಹಾಗೂ ಮಾಜಿ CM ಕುಮಾರಸ್ವಾಮಿ ನಡುವಿನ ಮುಸುಕಿನ ಗುದ್ದಾಟ ಮುಂದಿನ ಹಂತಕ್ಕೆ ಹೋಗಿದೆ. BJP JDS ಮೈತ್ರಿ ಬಗ್ಗೆ ಮಾತಾಡಿದ್ದ DK ಶಿವಕುಮಾರ್, ರಾಜ್ಯದಲ್ಲಿ ಲೆಕ್ಕಕ್ಕೆ 3 ಪಕ್ಷ ಇದೆ, ಆದರೆ ಆಟಕ್ಕೆ 2 ಪಕ್ಷಗಳಿಂದ ನಡೆಯುವಂಥದ್ದು ಯುದ್ಧ ಅಂತ ವ್ಯಂಗ್ಯವಾಡಿದರು. ಇದಕ್ಕೆ HD ಕುಮಾರಸ್ವಾಮಿ ಟ್ವೀಟ್ ಮೂಲಕ ತಿರುಗೇಟು ನೀಡಿದ್ದಾರೆ. ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ, ನಿಮ್ಮ ಆಡಳಿತದ ಅನುಭವದ ಬಗ್ಗೆ ಮಾತಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ, ನಮ್ಮಿಬ್ಬರ ಆಡಳಿತಾನುಭವದ ಬಗ್ಗೆ ನೀವು ಹೇಳುವುದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ತುಕೊಳ್ಳುವುದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ. ಆದರೆ ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನಷ್ಟೇ. ನಿಮಗೆ ಸಿದ್ಧಿಸಿರುವ ಅಂತಹ ಭಾರೀ ಅನುಭವ ನನಗಿಲ್ಲ ಅಂತ ವಿನಮ್ರವಾಗಿ ಒಪ್ಪಿಕೊಳ್ಳುತ್ತೇನೆ ಅಂತ ಟಾಂಗ್ ಕೊಟ್ಟಿರುವಂಥದ್ದು. ನಿಜಕ್ಕೂ ಒಂದು ಹಂತಕ್ಕೆ ಕುಮಾರಸ್ವಾಮಿ ಅವರು ಅವರ ತಂದೆಯ ಪಕ್ಷ ಇದ್ದ ಕಾರಣಕ್ಕೋ ಏನೋ ಬೇಗ ಮುಖ್ಯಮಂತ್ರಿ ಆದರು. DK ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಕಟ್ಟಾಳುವಾಗಿ ದುಡಿದಿದ್ದಾರೆ. ಅವ್ರಿಗೆ ಯಾಕಂದರೆ ಪರ್ಯಾಯ ವ್ಯಕ್ತಿ ಯಾರು ಅವ್ರ ಜೊತೆಲಿ ಕಾದಾಡ್ತಿರುವವರು ಅನ್ನೋದನ್ನು ನೋಡಿದಾಗ ಸಿದ್ದರಾಮಯ್ಯ ಅವರು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೋತಾರೆ. ಅವರ ಪ್ರಭಾವಳಿಯ ಮುಂದೆ DK ಶಿವಕುಮಾರ್ ಅವರು ಚಿಕ್ಕದಾಗೆ ಕಾಣ್ತಾರೆ ಅನುಭವದ ವಿಚಾರಕ್ಕೆ. ಅರೆ ಇಲ್ಲಿ ಇವರಿಬ್ಬರ ಕಾದಾಟದ ಮಧ್ಯೆ ಎಲ್ಲೋ ಒಂದು ಕಡೆ ತಮ್ಮದೇ ಸಮಾಜದ ಇನ್ನೊಬ್ಬ ನಾಯಕ ಮುಖ್ಯಮಂತ್ರಿ ಆಗುವ ಅವಕಾಶಗಳಿದ್ದ ಸಂದರ್ಭದಲ್ಲಿ JDSನ ನಾಯಕರು, ಕಾರ್ಯಕರ್ತರು, ದಳಪತಿಗಳು, ದೇವೇಗೌಡರು ಇರಬಹುದು, ಕುಮಾರಸ್ವಾಮಿ ಅವರು ಇರಬಹುದು, DK ಶಿವಕುಮಾರ್ ಅವರ ಪರವಾಗಿ ಸ್ವಲ್ಪನಾದರೂ ಬ್ಯಾಟ್ ಬೀಸಬಹುದಿತ್ತು. ಆದರೆ ಎಷ್ಟು ಸಾಧ್ಯವೋ ಅಷ್ಟು ಕಾಲೆಳೆಯುವಂತಹ ಈ ಥರದ ಟೀಕೆಗಳ ಮಾತಿನ ಮೂಲಕ, ಟಾಂಗ್ಗಳ ಮೂಲಕ ಮಾಡ್ತಾನೆ ಬಂದಿದ್ದಾರೆ. ಅನುಭವದ ವಿಷಯಕ್ಕೆ ಬಂದಾಗ ಹೌದು, ಇಡೀ ದೇಶದಲ್ಲಿ ಒಂದು ಗ್ರಾಮ ವಾಸ್ತವ್ಯದಂತಹ ಒಂದು ಕ್ರಾಂತಿಕಾರಕ ಹೆಜ್ಜೆಯ ಮೂಲಕ ಗುರುತಿಸ್ಕೊಂಡವರು ಕುಮಾರಸ್ವಾಮಿ ಅವರು. ಹಾಗೆ ನೋಡಿದ್ರೆ DK ಶಿವಕುಮಾರ್ ಅವ್ರದ್ದೇನಿದೆ, ಅವರು ಉಪಮುಖ್ಯಮಂತ್ರಿ ಆಗಿ ಒಂದು ಆವಾಜ್ ಬಿಡ್ತಾರೆ, ನನ್ನ ಬಗ್ಗೆ ಇನ್ನೂ ಅವ್ರಿಗೇನು ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ, ನನ್ನ ಬಗ್ಗೆ ಮಾತಾಡ್ತಾರಾ? DCM ಆಗಿರೋರು ಯಾರೋ ಅಪಾರ್ಟ್ಮೆಂಟ್ನವರು ಏನೋ ಹೇಳಿಕೆ ಕೊಟ್ಟರು ಅಂತ ಇಷ್ಟರ ಮಟ್ಟಿಗೆ ಒಂದು ಆವಾಜ್ ಬಿಡ್ತಾರೆ ಅಥವಾ ಅವ್ರಿಗೊಂದು ತಪರಾಕಿ ಹಾಕ್ತಾರೆ ಅಂದರೆ ಇನ್ನೂ ಅತ್ಯುನ್ನತ ಸ್ಥಾನಗಳೇನಾದರೂ ಅವ್ರಿಗೆ ಸಿಕ್ಬಿಟ್ರೆ ಏನಾಗಬಹುದು? ಅದನ್ನೇ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಹೇಳಿದಂತೆ ಕಾಣುತ್ತಿದೆ. 6ನೇ ಸುದ್ದಿ, ಕೇರಳದಾದ್ಯಂತ ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಲು ಮಲಯಾಳ ಭಾಷಾ ಮಸೂದೆ ಜಾರಿಗೆ ಕೇರಳ ಸರ್ಕಾರ ಮುಂದಾಗಿದೆ. 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯೂ ಸೇರಿದಂತೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಡ್ಡಾಯಗೊಳಿಸುವ ಬಗ್ಗೆ ಮಸೂದೆಯಲ್ಲಿ ಉಲ್ಲೇಖವಾಗಿದೆ. ಈ ಭಾಷಾ ಮಸೂದೆ ವಿರುದ್ಧ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಇದರಿಂದ ಕಾಸರಗೋಡಿನ ಕನ್ನಡಿಗರಿಗೆ ನೀವು ಸಮಸ್ಯೆಯಾಗಲಿದ್ದು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು. ಒಂದು ವೇಳೆ ಕಾಸರಗೋಡು ಕನ್ನಡಿಗರ ಹಿತ ನಿರ್ಲಕ್ಷಿಸಿ ಅವರ ಮೇಲೆ ಭಾಷೆಯೇ ಹೇರಿದ್ದೇ ಆದಲ್ಲಿ ನಮ್ಮ ಸರ್ಕಾರ ಅವರ ಜೊತೆಯಲ್ಲಿ ನಿಂತು ಸರ್ವ ರೀತಿಯ ಬೆಂಬಲ ನೀಡಲಿದೆ ಎಂದು ವಾರ್ನ್ ಮಾಡಿದ್ದಾರೆ. ನಿಜಕ್ಕೂ ಆಯಾಯ ರಾಜ್ಯಗಳಲ್ಲಿ
ಮತ್ತೊಂದು ಭಾಷೆ ಏನಿದೆ ಆ ಭಾಷೆಗೆ ಗೌರವಿಸಬೇಕಾಗುತ್ತೆ. ಸಂವಿಧಾನ ಕೂಡ ಅವರಿಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ. ಕಾಸರಗೋಡನ್ನು ಪರಿಪೂರ್ಣವಾಗಿ ಕನ್ನಡ ಮಾತಾಡೋರು, ಆರಾಮಾಗಿ ಯಾವತ್ತೋ ನಮ್ಮವರು, ಸರಿಯಾಗಿರೋರು, ಗಟ್ಟಿತನ ಇರೋರು ನಾಯಕರಿದ್ದಿದ್ದರೆ ಅದನ್ನು ಕೂಡ, ಹೊಸೂರನ್ನು ಕೂಡ ಇದೆ, ಅನಂತಪುರ, ಕಡಪ ಸಾಕಷ್ಟು ಇದ್ದಾವೆ. ನಿಮ್ಗೆ ಹಾಗೆ ನೋಡಿದ್ರೆ ಆಲ್ಮೋಸ್ಟ್ ಮಹಾರಾಷ್ಟ್ರದ ಅರ್ಧ ಭಾಗ, ಅಖಂಡ ಕರ್ನಾಟಕದ ಭಾಗಗಳಾಗ್ತಿತ್ತು. ಕಿತ್ಕೊಂಡ್ಬರಬಹುದಿತ್ತು. ನಮ್ಮವರೆಲ್ಲರೂ ಕೂಡ ಅಂದರಿಕಿ ಮಂಚಿವಾಡು ಅನಂತ ಸ್ವಾಮಿಗಳೇ ಇದ್ದರು. ಒಬ್ಬ ಠಾಕ್ರೆ, ಬಾಳ್ ಠಾಕ್ರೆ ಥರದ ನಾಯಕರು ನಮ್ಮಲ್ಲೂ ಇದ್ದಿದ್ದರೆ ಈಗೇನಿದೆ ನಮ್ಮದು 32-33 ಜಿಲ್ಲೆಗಳು, 60-70 ಜಿಲ್ಲೆಗಳ ಅತಿ ದೊಡ್ಡ ರಾಜ್ಯವಾಗಿ ಇರ್ತಿತ್ತು. ಅಷ್ಟು ದೊಡ್ಡ ಕರ್ನಾಟಕವನ್ನು ನಾವು ಹಂತ ಹಂತವಾಗಿ ಕಳ್ಕೊಬಂದ್ವಿ. ನಮ್ಮಲ್ಲಿ ಅಂತಹ ನಾಯಕರು, ಕೊನೆ ಪಕ್ಷ ಸ್ವಾಭಿಮಾನ ಇನ್ನೂ ಗಟ್ಟಿಯಾಗಿದೆ. ಅದು ಕೂಡ ಇಲ್ದಿದ್ದರೆ ಕೇರಳದಲ್ಲಿ ಆ ಥರದ್ದಿಲ್ಲ. ಆಂಧ್ರ, ತಮಿಳ್ನಾಡು, ತೆಲಂಗಾಣ, ತಮಿಳ್ನಾಡಿದೆ, ಇಲ್ಲ ಅಂತ ಅಲ್ಲ. ನೋಡಿ, ಹಂಗೆ ನೋಡಿದ್ರೆ ಒಂದು ನಾಡ ಗೀತೆಯನ್ನು ಇಟ್ಕೊಂಡಿದ್ದೀವಿ, ನಾಡ ಧ್ವಜವನ್ನು ಇಟ್ಕೊಂಡಿದ್ದೀವಿ ನಾವು. ಕೇರಳದ ಮಟ್ಟಿಗಂಥದ್ದಿಲ್ಲ. ಹಾಗೆ ನೋಡಿದ್ರೆ ನಮ್ಮನ್ನ ಸಿದ್ದರಾಮಯ್ಯ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಪಿಣರಾಯಿ ವಿಜಯನ್ ಅವರಿಗೆ ಸರಿಯಾದ ರೀತಿಯಲ್ಲೇ ಟಕ್ಕರ್ ಕೊಡಬಹುದು, ಕಾನೂನಿನ ರೀತಿಯಲ್ಲೂ ಕೂಡ. 7ನೇ ಸುದ್ದಿ, ಜಾರಿ ನಿರ್ದೇಶನಾಲಯ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಿನ ಘರ್ಷಣೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಟಿಎಂಸಿ ಐಟಿ ಘಟಕದ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ಕಚೇರಿ, ಮನೆಗಳ ಮೇಲೆ ನಡೆಸಿದ ದಾಳಿ ಖಂಡಿಸಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬೃಹತ್ ರ್ಯಾಲಿ ನಡೆಸಿದ್ದು, ಪಕ್ಷದ ಹಿರಿಯ ನಾಯಕರು, ಸಚಿವರು, ಸಂಸದರು, ಶಾಸಕರು ಮತ್ತು ಬೆಂಬಲಿಗರೊಂದಿಗೆ ಕೋಲ್ಕತ್ತಾದ 8B ಬಸ್ ನಿಲ್ದಾಣದಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಮತ್ತೊಂದೆಡೆ ಸಿಎಂ ಮಮತಾ ಬ್ಯಾನರ್ಜಿ ಹಿರಿಯ ಪೊಲೀಸ್ ಅಧಿಕಾರಿಗಳು ವಿರುದ್ಧ ಇಡಿ ಕೋರ್ಟ್ ಮೆಟ್ಟಿಲೇರಿದೆ. ಸಿಬಿಐ ತನಿಖೆ ನಡೆಸಬೇಕೆಂದು ಕೋರಿ ಇಡಿ ಕೋಲ್ಕತ್ತಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ. ಇಡಿ ರಿಟ್ ಅರ್ಜಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಗುರುವಾರ ನಡೆಸಿದ ಶೋಧ ಕಾರ್ಯಾಚರಣೆ ಸಮಯದಲ್ಲಿ ಸಿಎಂ ತಮ್ಮ ಸಾಂವಿಧಾನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಐಪ್ಯಾಕ್ ಮುಖ್ಯಸ್ಥರ ನಿವಾಸ ಪ್ರವೇಶಿಸಿದ್ದಾರೆ. ಡಿಜಿಟಲ್ ಸಾಧನಗಳು, ಎಲೆಕ್ಟ್ರಾನಿಕ್ ದಾಖಲೆಗಳು ಸೇರಿ ಪ್ರಮುಖ ಸಾಕ್ಷ್ಯಗಳನ್ನು ಕದ್ದೊಯ್ದಿದ್ದಾರೆ. ತಕ್ಷಣವೇ ಎಲ್ಲವನ್ನ ವಿಧಿವಿಜ್ಞಾನ ಸಂರಕ್ಷಣೆ ಮತ್ತು ಕಾನೂನುಬದ್ಧ ಕಸ್ಟಡಿಗೆ ನೀಡುವಂತೆ ನಿರ್ದೇಶನ ನೀಡಬೇಕೆಂದು ಇಡಿಗೆ ಕೋರಿರುವಂಥದ್ದು. ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುತ್ತೆ. ಕಾರಣ ಇಷ್ಟೇ, ಇಡಿ ತನ್ನ ಕೆಲಸವನ್ನು ತಾನು ಮಾಡಿದೆ. ಆದರೆ ಚುನಾವಣೆ ಹೊತ್ತಲ್ಲೇನೆ ಅದು ಐಪ್ಯಾಕ್ ಇದೆ, ಪ್ರಶಾಂತ್ ಕಿಶೋರ್ ಅವರ ಟೀಮ್, ಪ್ರತೀಕ್ ಜೈನ್ ಅವರು ನಿರ್ದೇಶಕರು. ಅಲ್ಲಿ ಮುಖ್ಯಮಂತ್ರಿಗಳೇನು ಮಾಡ್ತಿದ್ದಾರೆ, ಮಮತಾ ಬ್ಯಾನರ್ಜಿ ನಮ್ಮ ಚುನಾವಣಾ ರಣತಂತ್ರವನ್ನು ಮತ್ತು ನಮ್ಮ ಅಭ್ಯರ್ಥಿಗಳ ಫೈನಲ್ ಆದ ಪಟ್ಟಿಯನ್ನು ಏನು ದಾಖಲೆಗಳಿಟ್ಟಿದ್ವಿ ಅದನ್ನು ತನಿಖೆಯ ನೆಪದಲ್ಲಿ ಎತ್ಕೊಂಡು ಹೋಗಿದ್ದಾರೆ. ಇದು ನಮ್ಮ ಗೌಪ್ಯತೆಯ ಹಕ್ಕನ್ನು ಧಿಕ್ಕರಿಸಿ ಸಂವಿಧಾನ ವಿರೋಧಿ ನಡೆಯನ್ನು ಅನುಸರಿಸಿದ್ದಾರೆ. ಇಡಿ ಅವರೇ ಕದ್ಕೊಂಡು ಹೋಗಿದ್ದಾರೆ, ಇಡಿ ಅವರು ಕಳ್ಳರು ಅಂತ ಸಿಎಂ ಮಮತಾ ಬ್ಯಾನರ್ಜಿ ಅಲ್ಲಿನ ಅವರ ರಾಜ್ಯ ವ್ಯಾಪ್ತಿಯ ತನಿಖಾ ಸಂಸ್ಥೆಗಳ ಮೂಲಕ, ಪೊಲೀಸರ ಮೂಲಕ FIR ದಾಖಲಿಸಿದ್ದಾರೆ. ಇಡಿ ಏನು ಹೇಳುತ್ತೆ, ಇಲ್ಲ ನಾವು ಅದಕ್ಕೆಲ್ಲ ಬಂದಿದ್ದು ಬೇರೆದಕ್ಕೆ ಅಂತ. ಚುನಾವಣೆಯ ಸಂದರ್ಭದಲ್ಲಿ ಬೇಕಿತ್ತ, ಬೇರೆ ಸಂದರ್ಭದಲ್ಲಿ ಈಗ ಏನಾಗುತ್ತೆ, ಅವ್ರಿಗೆ ಬೈ ಮಿಸ್ಟೇಕ್ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡೇ ವೀಲ್ ಚೇರಲ್ಲಿ ಕೂತ್ಕೊಂಡಾಗೇನೆ ಅವರು ಖೇಲೋ ಹೋಬೆ ಅಂತ ಹೇಳಿ ದೊಡ್ಡ ಮೆಸೇಜ್ ಕೊಟ್ಟು ಗೆದ್ದು ಬಂದರು, ದಿಗ್ವಿಜಯ ಸಾಧಿಸಿದ್ರು. ಈಗ BJP, ಕೇಂದ್ರದ BJP, ಮೋದಿ ಅಮಿತ್ ಶಾ ಅವರ ಸರ್ಕಾರ, ಯಾಕಂದರೆ ಪ್ರತಿ ವಾರಕ್ಕೆ 3 ಸಲ ಈಗಾಗಲೇ ಅಮಿತ್ ಶಾ ಅವರು ಹೋಗ್ತಿದ್ದಾರೆ, ಈ ಸಲ ಪಶ್ಚಿಮ ಬಂಗಾಳ ಗೆಲ್ಲೇಬೇಕು ಅಂತ. ಇಂಥ ಸಂದರ್ಭದಲ್ಲಿ ಇವರಾಗೇ ತಗೊಂಡೋಗಿ ಅಸ್ತ್ರವನ್ನು ಮಮತಾ ಬ್ಯಾನರ್ಜಿ ಅವರು ಕೊಟ್ಬಿಟ್ರೆ, ಯಾಕಂದರೆ ದೇಶದ ಅತ್ಯಂತ ಮಹಿಳಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, BJPಯೇತರ ಏಕೈಕ ಮಹಿಳಾ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಂತಹ ಹೆಣ್ಣುಮಗಳ ವಿರುದ್ಧ, ದುರ್ಗೆಯನ್ನು ಆರಾಧಿಸೋ ಜಾಗದಲ್ಲಿ, ಅತಿ ಹೆಚ್ಚು ಮಹಿಳಾ ಮತದಾರರಿರೋ ಜಾಗದಲ್ಲಿ, ಅಲ್ಪಸಂಖ್ಯಾತರು ಇರೋ ಜಾಗದಲ್ಲಿ, ಹಿಂದುಳಿದವರು ಇರೋ ಜಾಗದಲ್ಲಿ ನೀವು ತೊಗೊಂಡೋಗಿ ಅಸ್ತ್ರ ಕೊಡ್ತೀರಿ ಅಂದರೆ ಅಮ್ಮ ಸುಮ್ಮನೆ ಬಿಡ್ತಾರಾ? ತೇಡ್ ದುರ್ಗೆ ರೀತಿಲೇ ಓಡಾಡ್ತಿದ್ದಾರೆ. ಸಾಂವಿಧಾನಿಕ ಬಿಕ್ಕಟ್ಟು ಬರುತ್ತೆ. ಕೋರ್ಟ್ ಏನು ಹೇಳುತ್ತೆ? ಇನ್ನು ಒಂದು ವೇಳೆ ಕೇಂದ್ರದ ಪರವಾಗಿ, ಇಡಿ ಪರವಾಗಿ ಹೇಳೋದಾದರೆ ಗೌಪ್ಯತೆಯ ಕಾರಣ ನಮ್ಮ ಹಕ್ಕನ್ನು ಉಲ್ಲಂಘನೆ ಆಗಿದೆ, ನಮ್ಮ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿದ್ದಾರೆ ಅಂತ ಇವರು ಹೇಳ್ತಾರೆ. ಗ್ರೀನ್ ಫೈಲನ್ನು ಏನು ಮಾಡ್ತಾರೆ? ಇಡಿ, ಹೌದು, ಇಡಿಯ ತನ್ನದೇ ಆದ ಒಂದು ಅಧಿಕಾರದ ವ್ಯಾಪ್ತಿಯಲ್ಲಿ ಅದು ವಶಕ್ಕೆ ತೆಗೆದುಕೊಳ್ಳುವಂತಹ ಶಕ್ತಿ ಎಲ್ಲವೂ ಕೂಡ ಇದೆ. ಆದರೆ ಮುಖ್ಯಮಂತ್ರಿ ವರ್ಸಸ್ ಕೇಂದ್ರ ಎಲೆಕ್ಷನ್ ಟೈಮಲ್ಲಿ ಅರೆಸ್ಟ್ ಮಾಡಿಸ್ರಿ ಮಮತಾ ಬ್ಯಾನರ್ಜಿನ, ಸಿಂಪತಿ ಬರುತ್ತೆ, ಲಾಭ ಯಾರಿಗಾಗುತ್ತೆ. 8ನೇ ಸುದ್ದಿ,
ಸಿಎಂ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಯತ್ನಾಳ್ ಪರೋಕ್ಷವಾಗಿ ಕುಹಕವಾಡಿದ್ದಾರೆ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರಿಗೆ ಅಭಿನಂದನೆ ಸಲ್ಲಿಸೋದು ನನ್ನ ಧರ್ಮ. ಸಿದ್ದರಾಮಯ್ಯ ಒಳ್ಳೆಯದು ಮಾಡಿದಾಗ ಗೌರವಿಸೋದು ನನ್ನ ಕರ್ತವ್ಯ. ಇದಕ್ಕಾಗಿ ಯಾರಿಗೂ ನಾನು ಅಂಜುವ ಅವಶ್ಯಕತೆ ನನಗಿಲ್ಲ. ಕೆಲವರು ನನ್ನನ್ನು ಸಿದ್ದರಾಮಯ್ಯ ಅವರ ಏಜೆಂಟ್ ಎಂದು ಬೈತಾರೆ, ಆದರೆ ನಾನು ಸಿದ್ದರಾಮಯ್ಯ ಅವರ ಏಜೆಂಟ್ ಅಲ್ಲ ಅಂತ ಹೇಳಿರುವಂಥದ್ದು. ವಿಜಯಪುರದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಭಾಷಣ ಮಾಡಿದ್ರು. ಈ ಸಂದರ್ಭ ಕಿತ್ತೂರು ರಾಣಿ ಚೆನ್ನಮ್ಮನ ಹಿಂದೆ ರಾಯಣ್ಣ ಗಟ್ಟಿಯಾಗಿ ನಿಂತಿದ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು, ನಿಸ್ವಾರ್ಥ ಹೋರಾಟವನ್ನು ಮಾಡಿದ್ರು, ಕುರ್ಚಿಗಾಗಿ ಹೋರಾಟ ಮಾಡಲಿಲ್ಲ ಹೀಗೆನ್ನುವ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಕುರ್ಚಿ ಗುದ್ದಾಟದ ಬಗ್ಗೆ ಯತ್ನಾಳ್ ವ್ಯಂಗ್ಯವಾಡಿದ್ರು. ವಿಶೇಷ ಅಂದರೆ ಇದೇ ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಅಭಿಮಾನಿಗಳ ಉದ್ಘೋಷ ಜಯಘೋಷದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹೇಳ್ತಾರೆ, ನೋಡಿ ನೀವು ಕೂಡ ನನ್ನ ಅಭಿಮಾನಿಗಳೇ, ಯತ್ನಾಳ್ ಅಭಿಮಾನಿಗಳು ಕೂಡ ನನ್ನ ಅಭಿಮಾನಿಗಳೇ, ನಿಮ್ಮೆಲ್ಲರ ಆಶೀರ್ವಾದ ಇರೋದ್ರಿಂದನೇ ಇವತ್ತು ಸರ್ಕಾರ ಬಂದಿದೆ, ನಾಳೆ ಇನ್ನೂ ಒಳ್ಳೆಯ ಕೆಲಸಗಳಾಗ್ತಾವೆ. ಯತ್ನಾಳು ಕೂಡ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಆದರೆ ಇಲ್ಲಿ ಈ ಮೆಸೇಜನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತೆ ಕಾಣ್ತಿದೆ. ಯಾಕಂದರೆ ಅಲ್ಲಿ ರಾಣಿ ಚೆನ್ನಮ್ಮಾಜಿಯವರ ಹೆಸರನ್ನು ಬಸ್ ಸ್ಟ್ಯಾಂಡ್ಗೆ ಇಟ್ಟಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ. ಅದಕ್ಕೇ ಬಸನಗೌಡ ಪಾಟೀಲ್ ಯತ್ನಾಳರು ಹೊಗಳ್ತಾರೆ. ನೋಡಿ, ಚೆನ್ನಮ್ಮನ ಮಕ್ಕಳು, ರಾಯಣ್ಣನ ಮಕ್ಕಳು ಅಲ್ಲಿ ಒಟ್ಟಿಗೆ ಕೂತಿದ್ದಾರೆ. ಅವ್ರಿಗೇನು ಬೇಕಿತ್ತು ಅದಾಗಿದೆ. ಅವರಿಬ್ಬರೂ ಬಯಸೋದು ಅಹಿಂದ ಸರ್ಕಾರ, ಬಹುಜನ ಹಿತಾಯ ಬಹುಜನ ಸುಖಾಯ. ಆದರೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಏನು ನೋಡಿ, ಯಾರ್ಯಾರ ವಿಚಾರವಾಗಿ ಜೈಲಿಗೆ ಹೋಗಿ ಬಂದವರು, ಕೊಲೆ ಕೇಸಲ್ಲಿ ಜೈಲಿಗೆ ನನ್ನ ಬೆಂಬಲಿಗ ಆತ, ಗಲಭೆ ಎಬ್ಬಿಸಿ ಒಬ್ಬನ ಹತ್ಯೆ ಆಯಿತು, ಅವನು ನನ್ನ ಬೆಂಬಲಿಗ ಅಂತ, ಯಾವುದೋ ಇಡಿ ಕೇಸಲ್ಲಿ ಜೈಲಿಗೆ ಹೋಗಿ ಅವನು ನನ್ನ ಬೆಂಬಲಿಗ ಅಂತ. ನಾಳೆ ಇವರೇ ಮುಖ್ಯಮಂತ್ರಿ ಆದರೆ ಏನಾಗಬಹುದು? ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.